ಭಗವಂತನ ಸ್ಮರಣೆಯನ್ನು ಮಾಡ್ತಾನೆ ಸಕಲ ಕರ್ಮಗಳನ್ನು ಮಾಡಬೇಕು. ಪುರುಷರಾದರೂ ಸ್ತ್ರೀಯರಾದರೂ ಯಾವುದೇ ಜಾತಿಯವರಾದರೂ ಸಹ ವಿಹಿತವಾದ ಕರ್ಮಗಳನ್ನು ಮಾಡ್ತಾ ಇರಬೇಕು. ವಿಹಿತವಾದ ಕರ್ಮಗಳನ್ನು ಮಾಡ್ತಾ ಇರಬೇಕಾದರೆ ದೇವರ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಅದನ್ನು ಶಾಂಡಿಲ್ಯ ಸ್ಮೃತಿಯಲ್ಲಿ ಹೇಳ್ತಾರೆ, ಗೃಹಿಣಿ ಪ್ರಮುಖ ಸರ್ವಾಹ ಗಾಯಂತ್ಯ ಪುರುಷೋತ್ತಮಂ ಬಾಲಕ್ರೀಡಾದಿಚರಿತೈ ಕರ್ಮ ಕುರ್ಯುರತಂದ್ರಿತಾ. ನಾವು ಮಾಡುವ ಪ್ರತಿಯೊಂದು ಕೆಲಸ ಅದು ದೇವರ ಪೂಜೆ ಅಂತ ಆಗಬೇಕಾದರೆ ಮುಖೇ ನಾಮ, ಮುಖದಲ್ಲಿ ಭಗವಂತನ ನಾಮ ಇರಬೇಕು. ನಾಲಿಗೆಯಿಂದ ನಾರಾಯಣನ ಉಚ್ಚಾರಣೆಯನ್ನು ಭಗವನ್ನಾಮದ ಉಚ್ಚಾರಣೆಯನ್ನು ಮಾಡ್ತಾ ಇರಬೇಕು ಅಂತ ಹೇಳಿದ್ದಾರೆ. ಹಾಗೆ ಗೃಹಿಣಿ ಪ್ರಮುಖ ಸರ್ವಾಹ, ಗೃಹಿಣಿಯೇ ಮುಂತಾದವರೆಲ್ಲರೂ ಕೂಡ ಪುರುಷೋತ್ತಮನ ಗಾನ ಮಾಡಬೇಕಾದರೆ ಮಹಿಮೆಗಳು ಬೇಕಲ್ಲ, ಚರಿತೆಗಳು ಬೇಕಲ್ಲ. ಆದರೆ ಬಾಲಕ್ರೀಡಾದಿ ಚರಿತೈ, ಭಗವಂತ ಮಾಡಿದ ಬಾಲಕ್ರೀಡೆ, ಕೃಷ್ಣನಾದಾಗ, ರಾಮನಾದಾಗ, ಬೇರೆ ಬೇರೆ ಅವತಾರಗಳನ್ನು ಭಗವಂತ ತಾಳಿದಾಗ, ಬಾಲಕನಾಗಿದ್ದಾಗ ತಾನೇನೇನು ವ್ಯಾಪಾರಗಳನ್ನು ಮಾಡಿದ್ದಾನೆ, ಆ ಎಲ್ಲ ವ್ಯಾಪಾರಗಳನ್ನು ಬರೀ ಬಾಲಕ್ರೀಡೆ ಮಾತ್ರ ಅಲ್ಲ, ಆದಿಚರಿತೈ, ಬಾಲಕನಾಗಿದ್ದಾಗ ಭಗವಂತ ಅವನ ವ್ಯಾಪಾರಗಳು ಹೇಗಿದ್ದು, ದೊಡ್ಡವನಾದ ಮೇಲೆ ಎಂಥ ವ್ಯಾಪಾರಗಳನ್ನು ಭಗವಂತ ಮಾಡಿದ್ದಾನೆ, ಆ ಎಲ್ಲ ಚರಿತ್ರೆಗಳನ್ನು ಮತ್ತೆ ಗಾನ ಮಾಡ್ತಾ ಕರ್ಮ ಕುರ್ಯು ಅತಂದ್ರಿತಾ, ಕರ್ಮವನ್ನು ಮಾಡಬೇಕು. ಕರ್ಮ ಮಾಡಬೇಕಾದ್ರೆ ತಂದ್ರ ಇರಬಾರದು ಅಂತ ಹೇಳ್ತಾರೆ. ತಂದ್ರ ಅಂದರೆ ಆಲಸ್ಯರಹಿತವಾಗಿ ಕರ್ಮಗಳನ್ನು ಮಾಡಬೇಕು. ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅಂತ ಅಂದರೆ ಆಲಸ್ಯ ಇದ್ದು ದೇವರ ಸ್ಮರಣೆಯನ್ನು ಮಾಡಿದರೆ ಹೇಗೆ ಅನ್ನೋದಕ್ಕಾಗಿ ದೇವರ ಸ್ಮರಣೆಗೂ ಆಲಸ್ಯ ಇರಬಾರದು. ದೇವರ ಸ್ಮರಣೆಯನ್ನಿಷ್ಟೇ ಮಾಡ್ತೇನೆ, ಕರ್ಮವನ್ನು ನಾನು ಮಾಡೋದಿಲ್ಲ ಅಂತ ಹೇಳಿ ಕರ್ಮದ ಬಗ್ಗೆ ತಾತ್ಸಾರ ಬುದ್ಧಿ ಇರಬಾರದು. ಕರ್ಮವನ್ನೂ ಸಹ ಅಷ್ಟೇ ಉತ್ಸಾಹದಿಂದ ಮಾಡಬೇಕು ಅಂತ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಇನ್ನು ನೀರಿನ ಶೋಧನೆಯನ್ನು, ಜಲಶೋಧನೆಯನ್ನು ಹೇಗೆ ಮಾಡಬೇಕು ಅಂತ ಬಹಳ ಸುಂದರವಾಗಿ ತಿಳಿಸ್ತಾರೆ. ಇವತ್ತು ನಾವು ಏನೇನೋ ಮನೆಯಲ್ಲಿ ತಂದಿಟ್ಕೊಳ್ತೇವೆ, ಆದರೆ ಜಲಶೋಧನೆಗೆ ನಮ್ಮ ಹಿರಿಯರು ಹೀಗೇನೆ ಮಾಡ್ತಾಯಿದ್ರು. ಇವತ್ತು ಈಗ ಬಂದಿದೆ ಇವಷ್ಟೇ ನಾವು ಮನೆಯಲ್ಲಿ ಉಪಯೋಗಿಸೋದು. ಜಲದ ಶೋಧನೆಯನ್ನು ಹೇಗೆ ಮಾಡಬೇಕು ಅಂತನ್ನೋದನ್ನು ಸಹ ವಶಿಷ್ಠರು ತಿಳಿಸಿದ್ದಾರೆ. ಜ್ಞಾನಿಗಳು ಒಟ್ಟಾರೆ ನಮ್ಮ ಜೀವನಕ್ಕೆ, ಆರೋಗ್ಯಕ್ಕೆ ಬೇಕಾದ ಸೂತ್ರಗಳನ್ನು, ನಿಯಮಗಳನ್ನು, ಜೊತೆಗೆ ಧರ್ಮಕ್ಕೆ ಬೇಕಾದ ಸೂತ್ರಗಳನ್ನು ಎರಡನ್ನೂ ತಿಳಿಸ್ತಾ ಇರ್ತಾರೆ. ಹಾಗೆ ಇಲ್ಲಿ ಆರೋಗ್ಯಕ್ಕೆ ಅಥವಾ ದೇವರ ಪೂಜಾ ಮುಂತಾದವುಗಳಿಗೆ ಎರಡಕ್ಕೂ ಸಾಧನೆಯಾಗಿದೆ ಇದು ಜಲದ ಶೋಧನೆ ಅನ್ನೋದಕ್ಕಾಗಿ ಜಲಶೋಧನೆಯನ್ನು ಹೇಗೆ ಮಾಡಬೇಕು, ಶುದ್ಧಿಯನ್ನು ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ವಶಿಷ್ಠರು ತಿಳಿಸ್ತಾರೆ. ಭಾಂಡಾಂತರೇ ಜಲಂ ನೀತ್ವ ಶೋಧಯಿತ್ವ ಸುವಾಸಸ ತ್ರಿವಾರಂ ಶೋಧಯಿತ್ವಾಥ ಜಲಕುಂಭೆ ಪ್ರಪೂರಯೇ. ನೀರು ತುಂಬಿ ಇಡುವ ಕೊಡವೇ ಬೇರೆ, ನೀರು ತರುವ ಕೊಡವೇ ಬೇರೆ. ತುಂಬಿ ಇಡುವ ಕೊಡದಿಂದ ತರಬಾರದು, ತರುವ ಕೊಡದಲ್ಲಿ ತುಂಬಿಡಬಾರದು. ನಾವು ಹೇಗೋ ಹಾಗೆ ಯದ್ವಾ ತದ್ವಾ ಮಾಡಿಬಿಡ್ತೇವೆ ಎಲ್ಲವನ್ನ. ಹೀಗೆ ಮಾಡೋದರಿಂದ ಎರಡೊಂದಾಗ್ತದೆ ಅಂತ ಹೇಳ್ತಾರೆ. ಒಂದು ಧರ್ಮವೂ ಹೌದು, ಪುಣ್ಯ ಸಂಪಾದನೆಯೂ ಹೌದು, ಶುದ್ಧ ಸಂಪಾದನೆಯೂ ಹೌದು, ದೇಹಕ್ಕೆ ಆರೋಗ್ಯವೂ ಹೌದು ಅನ್ನೋದನ್ನು ಹೇಳ್ತಾರೆ. ಇದು ಇದಕ್ಕೆ ಉಪಯೋಗಿಸೋದು, ಮತ್ತೊಂದಕ್ಕೆ ಉಪಯೋಗಿಸೋದಿಲ್ಲ. ಹಾಗೆ ನೀರು ತರುವ ಭಾಂಡಾಂತರೇ ಜಲಂ ನೀತ್ವ, ಅಂತರ ಭಾಂಡಾಂತರ ಬೇರೆ ಪಾತ್ರೆಯಲ್ಲಿ ನೀರನ್ನು ತರಬೇಕಂತೆ. ತಂದು ಶೋಧಯಿತ್ವ ಸುವಾಸಸ, ಒಳ್ಳೆ ವಸ್ತ್ರದಿಂದ, ಅದು ಬರೀ ಶೋಧನೆಗಾಗಿಯೇನೇ ಆ ವಸ್ತ್ರ ಇಟ್ಟಿರಬೇಕು, ನೀರನ್ನು ಸೋಸೋದಕ್ಕಾಗಿಯೇನೆ ಆ ವಸ್ತ್ರವನ್ನು ಉಪಯೋಗಿಸ್ಬೇಕು, ಬೇರೆ ಯಾವುದಕ್ಕೂ ಮತ್ತೆ ಉಪಯೋಗಿಸಬಾರದು ಆ ವಸ್ತ್ರವನ್ನು. ಸುವಾಸಸ, ಒಳ್ಳೆ ವಸ್ತ್ರದಿಂದ ಅದನ್ನು ಶೋಧನೆ ಮಾಡಬೇಕಂತೆ. ಹೇಗೆ ಅಂದರೆ 3 ಬಾರಿ ಶೋಧನೆ ಮಾಡಬೇಕಂತೆ. ಒಂದು ಸಲ ಸೋಸಬೇಕು, ಆಮೇಲೆ ಆ ನೀರನ್ನು ಮತ್ತೊಂದು ಪಾತ್ರೆಯಲ್ಲಿ ಸೋಸಿ ಹಾಕಬೇಕು, ಮತ್ತೊಂದು ಬಾರಿ ಆ ಪಾತ್ರೆಯಿಂದ ಈಚೆಯ ಪಾತ್ರೆಗೆ ಮತ್ತೊಂದು ಬಾರಿ ಸೋಸಬೇಕು. ಹೀಗೆ 3 ಬಾರಿ ಆ ನೀರನ್ನು ಶೋಧನೆ ಮಾಡಬೇಕು ಅಂತ ಹೇಳ್ತಾರೆ. ತ್ರಿವಾರಂ ಶೋಧಯಿತ್ವಾಥ. ಇಷ್ಟಾದ ಮೇಲೆ ಜಲಕುಂಭೆ ಪ್ರಪೂರಯೇ, 3 ಬಾರಿ ಆ ನೀರನ್ನು ಸೋಸಿದ ಮೇಲೆ, ಶುದ್ಧಗೊಳಿಸಿದ ಮೇಲೆ ಅದನ್ನು ಜಲಕುಂಭ, ನೀರು ತುಂಬಿ ಇಡುವ ಕೊಡ ಅಂತ ಯಾವುದಿರ್ತದಲ್ಲ ಅದರಲ್ಲಿ ಆ ನೀರನ್ನು ತುಂಬಿಡಬೇಕು ಅಂತ ಹೇಳ್ತಾರೆ. ಆ ಹತ್ತಿಗೆ, ಆ ವಸ್ತ್ರಕ್ಕೆ ಇರುವ ಗುಣ ಹಾಗಿರ್ತದೆ ಅಂತ ಮತ್ತೆ ಆರೋಗ್ಯ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಆದರೆ ಏನೇನು ನೀರಿನಲ್ಲಿ ಹೊಲಸು ಇರ್ತದೆ ಆ ಎಲ್ಲ ಹೊಲಸನ್ನು ಅದನ್ನು ತಾನು ಹಿಡಿದುಕೊಳ್ಳುವ ಗುಣ ಅದಕ್ಕೆ ಬಟ್ಟೆಗೆ ಇರ್ತದೆ, ವಸ್ತ್ರಕ್ಕೆ ಇರ್ತದೆ ಅನ್ನೋದಕ್ಕಾಗಿ 3 ಬಾರಿ ಶೋಧನೆ ಮಾಡಿದ ಮೇಲೆ ಅದರಲ್ಲಿ ಯಾವುದೇ ತರಹದ ಅವಗುಣಗಳು, ಅವಲಕ್ಷಣಗಳಾಗಲಿ ಆ ನೀರಿನಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ.
ಇವತ್ತು ನಾವು ಪೂಜೆಗಾಗಿ ಮಾತ್ರ ಹಾಗೆ ಮಾಡಿಕೊಳ್ತೇವೆ, ಆದರೆ ಅಡಿಗೆಗಾಗಿಯೂ ಹೀಗೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ತ್ರಿವಾರಂ ಶೋಧಯಿತ್ವಾತ ಜಲಕುಂಭೆ ಪ್ರಪೂರಯೇ. ಹೀಗೆ ನೋಡ್ರಿ, ಹಿಂದೆ ಈ ರೀತಿಯ ಕರ್ಮಗಳನ್ನು ಮಾಡಬೇಕಾದ್ರೆ ಗಾಯಂತ್ಯ ಪುರುಷೋತ್ತಮಂ. ಆಲಸ್ಯ ಬರಬಹುದು, ಆದರೆ ಭಗವಂತನ ಧ್ಯಾನವನ್ನು ಮಾಡ್ತಾ ದೇವರ ನಾಮವನ್ನು ಸ್ಮರಣೆ ಮಾಡ್ತಾ ನಾವು ಯಾವಾಗ ಕರ್ಮಗಳನ್ನು ಮಾಡ್ತೇವೆ, ಕರ್ಮ ಅದು ಭಾರ ಅಂತ ಅನಿಸೋದಿಲ್ಲ, ನಮಗೆ ಬಹಳ ಆಯಿತು ಅಂತ ಅನಿಸೋದಿಲ್ಲ, ಕೆಲಸ ಬಹಳ ಆಯಿತು ಅಂತ ಅನಿಸೋದಿಲ್ಲ. ಅನ್ನೋದಕ್ಕಾಗೇನೆ ಹೊಲದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಬಾಯಿಂದ ಏನಾದರೂ ಉಚ್ಚಾರಣೆ ಮಾಡ್ತಾನೇ ಇರ್ತಾರೆ. ಅಥವಾ ಭಾರವಾದ ಪದಾರ್ಥವನ್ನು ಎಳಿಬೇಕಾದರೆ ಶಕ್ತಿ ಬರೋದಿಲ್ಲ. ಬಾಯಿಂದ ಧ್ವನಿ ಜೋರಾಗಿ ಬಂದಷ್ಟು ಮನುಷ್ಯನ ಶಕ್ತಿ ಹೆಚ್ಚು ಅಭಿವ್ಯಕ್ತವಾಗ್ತದೆ. ಹಾಗೆ ದೇವರ ಆ ನಾಮಗಳನ್ನು ಸ್ಮರಣೆ ಮಾಡ್ತಾ ಇದ್ದರೆ, ಬಾಯಿಂದ ಉಚ್ಚಾರಣೆ ಮಾಡ್ತಾ ಇದ್ದರೆ ಮನುಷ್ಯನಿಗೆ ಯಾವುದೇ ತರಹದ ಬೇಸರ ಬರೋದಿಲ್ಲ ಅಂತನ್ನೋದಕ್ಕಾಗಿ ಆ ರೀತಿಯಾದ ಸ್ಮರಣೆಯನ್ನು ಮಾಡ್ತಾ ಕರ್ಮಗಳನ್ನು ಮಾಡಬೇಕು ಅಂತನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ತಾರೆ. ಆಮೇಲೆ ವಶಿಷ್ಠರು ಮತ್ತೆ ಹೇಳ್ತಾರೆ, ನೀರು ಹೇಗಿರಬೇಕು ಅಂತ ಅವರು ಹೇಳಿದರು, ಅಡಿಗೆ ಹೇಗಿರಬೇಕು ಅಂತ ಅನ್ನೋದನ್ನು ವಶಿಷ್ಠರು ಹೇಳ್ತಾರೆ. ಸ್ನಿಗ್ಧಂ ಪಥ್ಯಂ ತಥಾ ಶುದ್ಧಂ ಶುಭ್ರಂ ರುಚ್ಯಂ ಮನೋಹರಂ ಓದನಾದ್ಯಂತು ಚಾಯತಾ ನಿಯತೇಂದ್ರಿಯ. ವಶಿಷ್ಠರು ಹೇಳ್ತಾರೆ ಹೇಗಿರಬೇಕು ಅಂತಂದರೆ 6 ಗುಣಗಳಿಂದ ಮತ್ತೆ ಆ ಅಡಿಗೆ ಸಂಪನ್ನವಾಗಿರಬೇಕು ಅಂತ ಹೇಳ್ತಾರೆ. 6 ರಸಗಳು ಇರೋದು ಬೇರೆ, 6 ಗುಣಗಳಿಂದ ಆ ಪಾಕ ಸಂಪನ್ನವಾಗಿರಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಮೊಟ್ಟ ಮೊದಲಿಗೆ ಸ್ನಿಗ್ಧಂ. ಸ್ನಿಗ್ಧ ಅಂತ ಅಂದರೆ ಸ್ನೇಹ ಅಂದರೆ ಎಣ್ಣು, ಜಿಡ್ಡು. ಸ್ನೇಹ ಅಂದರೆ ಎಣ್ಣೆ, ತುಪ್ಪ. ಆ ಎಣ್ಣೆ ತುಪ್ಪ, ವಿಹಿತವಾದ ಎಣ್ಣೆ ತುಪ್ಪಗಳನ್ನು ಬಳಸಿ ಆ ಅಡಿಗೆಯನ್ನು ಮಾಡಿರಬೇಕು ಅಂತ ಹೇಳ್ತಾರೆ. ಅದು ಅಷ್ಟೇ ಆರೋಗ್ಯಕ್ಕೆ ಬೇಕಾದದ್ದು. ಅದು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡಬೇಕು, ಹೆಚ್ಚಿನದ್ದನ್ನು ಹಾಕಬಾರದು. ಇಲ್ಲಿ ಅಂತೂ ಸ್ನಿಗ್ಧಂ, ಸ್ನೇಹ ಇರಬೇಕು, ಎಣ್ಣೆ ಇರಬೇಕು, ತುಪ್ಪ ಇರಬೇಕು, ಒಂದು ಅರ್ಥ ಇದು. ಇದರ ಜೊತೆಗೆ ಇದು ಪ್ರಧಾನ ಅಲ್ಲ. ಎಣ್ಣೆ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಅಥವಾ ಎಣ್ಣೆ ಇಲ್ಲದೆ ಹೋದರೂ ಪರವಾಗಿಲ್ಲ, ದೇವರಲ್ಲಿ ಸ್ನೇಹ ಇರಬೇಕು ಅಂತ ಹೇಳ್ತಾರೆ. ಅಡಿಗೆ ಮಾಡಬೇಕಾದ್ರೆ ಯಾರ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೇವೆ? ಯಾರ ಉದ್ದೇಶದಿಂದ ಮಾಡ್ತಾ ಇದ್ದೇವೆ? ಇದು ದೇವರ ಉದ್ದೇಶದಿಂದ, ಭಗವಂತನಿಗೆ ನೈವೇದ್ಯಕ್ಕಾಗಿ ಇದನ್ನು ನಾವು ಅಡಿಗೆಯನ್ನು ಮಾಡ್ತಾ ಇದ್ದೇವೆ ಅಂದಮೇಲೆ ಆ ಭಗವಂತನಲ್ಲಿ ಸ್ನೇಹ ಇರಬೇಕು ಅಂತ ಹೇಳ್ತಾರೆ. ದೇವರಲ್ಲಿಯ ಸ್ನೇಹದಿಂದಾಗಿ ನಾವು ಅಡಿಗೆಯನ್ನು ಸಿದ್ಧಪಡಿಸಲಿಕ್ಕೆ ತೊಡಗಿದಾಗ ಆ ಅಡಿಗೆ ರುಚಿಯಾಗುವಂತೆ ನಾವು ಮಾಡ್ತೇವೆ. ಭಗವಂತನಲ್ಲಿ ಭಕ್ತಿ ಇದೆ, ದೇವರಲ್ಲಿ ಭಕ್ತಿ ಇಲ್ಲ ಅಂತಾದರೆ ಅಡಿಗೆ ರುಚಿಯಾಗೋದಿಲ್ಲ. ಅಥವಾ ನಾನು ತಿನ್ನಬೇಕು ಅಂತಾದರೆ ಸ್ನೇಹ ಇದ್ದೇ ಇರ್ತದೆ, ನಾನು ರುಚಿಯಾಗಿ ತಿನ್ನಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರ್ತದೆ. ಹೀಗಾಗಿ ಯಾವಾಗ ನಾನು ತಿನ್ನಬೇಕು ಅಂತ ಮನುಷ್ಯನಿಗೆ ಇರ್ತದಲ್ಲ, ಆವಾಗ ಅಡಿಗೆಯನ್ನು ರುಚಿಯಾಗಿ ಮಾಡಿಕೊಳ್ತಾನೆ. ಇನ್ನೊಬ್ಬರಿಗಾಗಿ ಅಂತ ಅಂದಾಗ ಸ್ನೇಹ ಇರೋದಿಲ್ಲ. ಆವಾಗ ಏನೋ ಬಂದಿದ್ದಾರೆ ಹಾಕಬೇಕು ಅಂತ ಹೇಳಿ ಹೇಗೋ ಹಾಗೆ ಮಾಡಿ ಹಾಕಿಬಿಡ್ತೇವೆ. ಹಾಗೆ ದೇವರಿಗೆ ನಾವೀಗ ಹಾಕಬೇಕಾಗಿದೆ ಅನ್ನೋದಕ್ಕಾಗಿ ಮೊಟ್ಟ ಮೊದಲಿಗೆ ಅದು ಸ್ನೇಹಯುಕ್ತವಾಗಿರಬೇಕು ಅಂತ ಹೇಳ್ತಾರೆ. ಇಲ್ಲಿ ದೇವರಲ್ಲಿ ಸ್ನೇಹ ಅಂದರೆ ಭಕ್ತಿ ಅಂತ ಅರ್ಥ. ಹಾಗೆ ಭಕ್ತಿಯಿಂದ ಸಂಪನ್ನವಾಗಿರಬೇಕು, ಇದು ಅಡಿಗೆಯಲ್ಲಿರತಕ್ಕಂತಹ ಮೊದಲನೇ ಗುಣ ಅಂತ ಹೇಳ್ತಾರೆ. ಆಮೇಲೆ ಗಂಡ ಅದನ್ನು ಅತಿಥಿ ಅಭ್ಯಾಗತರು ಅದನ್ನು ಮೊದಲಿಗೆ ಸ್ವೀಕಾರ ಮಾಡ್ತಾರೆ. ಅವರಲ್ಲಿ ಗೌರವ ಭಾವನೆ ಇರಬೇಕು. ನಮ್ಮ ಮನೆಗೆ ಮತ್ತೆ ಮತ್ತೆ ಅವರು ಬರಬೇಕು, ಒಂದ್ಸಲ ಬಂದವರು ಇನ್ನೊಂದ್ಸಲ ಬರಬಾರದು, ಹಾಗೆ ಅಡಿಗೆ ಮಾಡಿ ಹಾಕಿದರೆ ಉಪಯೋಗವಿಲ್ಲಲ್ಲ ಅನ್ನೋದಕ್ಕಾಗಿ ಸ್ನೇಹ ಇರಬೇಕು. ಅವರಲ್ಲಿ ದೇವರಲ್ಲಿ ಸ್ನೇಹ ಇರಬೇಕು, ಭಕ್ತಿ ಇರಬೇಕು. ಬಂದು ಹೋಗುವ ಅತಿಥಿ ಅಭ್ಯಾಗತರಲ್ಲಿ ಗೌರವ ಭಾವನದಿಂದ, ಅವರ ತೃಪ್ತಿಯಿಂದ, ಸಮಾಧಾನದಿಂದ ಸಂತೃಪ್ತರಾಗಿ ಊಟವನ್ನು ಮಾಡಬೇಕು. ಅವರಿಗೆ ಹಿತವಾಗುವಂತೆ ಅಡಿಗೆ ಇರಬೇಕು ಅಂತನ್ನೋ ಭಾವನೆಯಿಂದ ಅಡಿಗೆಯನ್ನು ಪ್ರಾರಂಭ ಮಾಡಬೇಕು. ಹಾಗೇನೆ ಗಂಡನ ಮೇಲಿನ ಅನುರಾಗ, ಹಾಗೇನೆ ಮಕ್ಕಳ ಮೇಲಿನ ವಾತ್ಸಲ್ಯ. ಮಕ್ಕಳು ತಿಂತಾರೆ ಅದನ್ನು, ಬರೀ ನಾವಿಷ್ಟೇ ಉಣ್ಣೋದಲ್ಲ ಅಂತ ಹೇಳಿ ನಮಗೆ ಎಷ್ಟು ಬೇಕೋ ಅಷ್ಟು ಖಾರವನ್ನು ಹಾಕಿಕೊಂಡು ನನಗೆ ಹೇಗೆ ಬೇಕೋ ಹಾಗೆ ಅಡಿಗೆಯನ್ನು ನಿರ್ಮಾಣ ಮಾಡಿಕೊಳ್ಳೋದಲ್ಲ. ಎಲ್ಲರಿಗೂ ಅದು ಅಡಿಗೆ ಪಸಂದಾಗಿರಬೇಕು, ಎಲ್ಲರಿಗೂ ಆ ಅಡಿಗೆ ಸೇರಿರಬೇಕು. ಆ ರೀತಿಯಾಗಿ ಪ್ರಯತ್ನವನ್ನು ಮಾಡ್ತಾ ಮತ್ತೆ ಅಡಿಗೆಯನ್ನು ಮಾಡಬೇಕು ಅಂತ ಅನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ತಾರೆ. ಅದು ಮೊಟ್ಟ ಮೊದಲನೇ ಗುಣ, ಅದು ಸ್ನಿಗ್ಧಂ ಅಂತ ಹೇಳ್ತಾರೆ. ಆಮೇಲೆ ಪಥ್ಯಂ, ತಿನ್ನುವ ಆಹಾರ ಏನಿದೆ ಅಲ್ಲ ಅದು ಆರೋಗ್ಯಕರವಾಗಿರಬೇಕು. ಆ ಆಹಾರವನ್ನು ತಿಂದ ಮೇಲೆ ಮನುಷ್ಯನಿಗೆ ಯಾವುದೋ ತರಹದ ಮತ್ತೆ ರೋಗಗಳಾಗಲಿ ಮತ್ತೇನೋ ತೊಂದರೆಯಾಗಲಿ ಆಗಬಾರದು ಅನ್ನೋದಕ್ಕಾಗಿ ಪಥ್ಯವಾಗಿ ಅದು ಇರಬೇಕು. ಸರಿಯಾದ ಪ್ರಮಾಣದಲ್ಲಿ ಯಾವ ಯಾವ ಪದಾರ್ಥಗಳನ್ನು ಹಾಕಬೇಕೋ ಅದಕ್ಕೆ ಪಾಕಶಾಸ್ತ್ರ ಇವತ್ತು ಯಾರೂ ಓದೋದಿಲ್ಲ, ಬಿಡೋದಿಲ್ಲ. ನಮ್ಮ ಕೈಗೆ ಬಂದಷ್ಟು ನಾವು ಹಾಕಿಬಿಡ್ತೇವೆ. ಆದರೆ ಪಾಕಶಾಸ್ತ್ರವೇ ಇದೆ.
ಆ ಪಾಕಶಾಸ್ತ್ರವೇ ಇದೆ, ಅದರ ಅಧ್ಯಯನವನ್ನು ಮಾಡಬೇಕು. ಈಗ ವೆಂಕಟೇಶ ಮಹಾತ್ಮ್ಯಕ್ಕೆ ಬಕುಲಾದೇವಿ ನಾನಾ ತರಹದ ಅನ್ನವನ್ನು ಮಾಡಿ ಹಾಕ್ತಾ ಇದ್ಲು ಅಂತ ವೆಂಕಟೇಶನಿಗೆ ಶ್ರೀನಿವಾಸನಿಗೆ ನಾನಾ ತರಹದ ಅನ್ನವನ್ನು ಮತ್ತೆ ತಯಾರು ಮಾಡಿ ಸಿದ್ಧಪಡಿಸಿ ಇಡ್ತಾ ಇದ್ಲು ಅಂತ ಬರ್ತದೆ. ಆ ಸಂದರ್ಭದಲ್ಲಿ ವ್ಯಾಖ್ಯಾನಕಾರರು ಅನ್ನ ಹೇಗೆ ಮಾಡ್ತಾ ಇದ್ಲು, ಪಾಯಸ ಹೇಗೆ ಮಾಡ್ತಾ ಇದ್ಲು, ಮುದ್ಗಾನ್ನ ಹೇಗೆ ಮಾಡ್ತಾ ಇದ್ಲು, ಎಷ್ಟೆಷ್ಟು ಪ್ರಮಾಣ ಅಲ್ಲಿ ಹಾಕ್ತಾ ಇದ್ಲು ಅಂತನೋ ಎಲ್ಲ ಶಾಸ್ತ್ರೀಯ ವಚನಗಳ ಉದಾಹರಣೆಯನ್ನು ಅಲ್ಲಿ ಮಾಡ್ತಾರೆ. ಅಂತೂ ಪಾಕ ಮಾಡೋದಕ್ಕಾಗಿಯೂ ಒಂದು ಶಾಸ್ತ್ರ ಇದೆ. ಉಪ್ಪು ಎಷ್ಟಿರಬೇಕು, ಖಾರ ಎಷ್ಟಿರಬೇಕು, ಹುಳಿ ಎಷ್ಟಿರಬೇಕು, ಒಂದು ಅದಕ್ಕೆ ಮಾತ್ರ ಅಲ್ಲ, ಪಂಚಗವ್ಯ ಮಾಡ್ತೇವೆ, ಪಂಚಾಮೃತ ಮಾಡ್ತೇವೆ ಅಂತಂದ್ರೂ ಅಷ್ಟೇನೆ. ಯಾವ ಆಕಳಿನ ತುಪ್ಪ, ಯಾವ ಆಕಳಿನ ಮೂತ್ರ, ಯಾವ ಆಕಳಿನ ಗೋಮಯ, ಅದು ಎಷ್ಟಿರಬೇಕು ಪರಿಮಾಣವನ್ನು ಹೇಳಿದ್ದಾರೆ. ಎಂಥ ಆಕಳು ಅಂತ ಹೇಳಿದ್ದಾರೆ ಅಂದಾಗ ಅದು ಸರಿಯಾದ ಪಂಚಗವ್ಯ ಪಂಚಾಮೃತ ಅಂತ ಆಗ್ತದೆ. ಹಾಗೆಯೇ ಪಾಕವೂ ಅಷ್ಟೇನೆ, ಅದು ಪಥ್ಯ ಅಂತ ಆಗಬೇಕಾದರೆ ಸರಿಯಾಗಿ ತಿಳ್ಕೊಂಡಿರಬೇಕು ಎಷ್ಟು ಪರಿಮಾಣದಲ್ಲಿ ಪದಾರ್ಥಗಳನ್ನು ಹಾಕಬೇಕು ಅಂತ. ಹಾಗೆ ಪದಾರ್ಥಗಳನ್ನು ಹಾಕಿ ಪಥ್ಯವಾಗುವಂತೆ ಆರೋಗ್ಯಕರವಾಗುವಂತೆ ಅಡಿಗೆಯನ್ನು ಸಿದ್ಧಪಡಿಸಬೇಕು ಅಂತ ಎರಡನೇ ಗುಣ ಅದು ಅಂತ ಹೇಳ್ತಾರೆ. ಪಥ್ಯವಾಗಿರಬೇಕು. ಶುದ್ಧಂ, ಶುದ್ಧಂ ಅಂತಂದರೆ ಸತ್ವಭರಿತವಾಗಿರಬೇಕು ಅಂತ. ಅದಾಗಬೇಕಾದ್ರೆ ಆಹಾರ, ಅಶುದ್ಧವಾದ ಆಹಾರವನ್ನು ಸ್ವೀಕಾರ ಮಾಡಿದಾಗ ಮನಸ್ಸು ಶುದ್ಧವಾಗೋದಿಲ್ಲ. ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವ ಸ್ಮೃತಿ. ನಾವು ಏನೇ ನಮ್ಮಲ್ಲಿ ಒಳಿತು ಕೆಡುಕುಗಳು ಆಗ್ತದೆ ಅಂತಾದರೆ ಅದು ಅನ್ನದಿಂದಲೇ ಆಗೋದು. ಕೇಳಿದ್ದನ್ನು ಮರೆತು ಹೋಗ್ತೇವೆ ಅಂತಂದರೆ ಅದು ಅನ್ನದಿಂದಲೇ ಆಗೋದು. ಪ್ರಾರಬ್ಧ ಇದೆ, ಎಲ್ಲದಕ್ಕೂ ಮೂಲ ಪ್ರಾಚೀನ ಕರ್ಮ ಇದೆ, ಇಲ್ಲ ಅಂತ ಅಲ್ಲ, ಆದರೆ ಇವೆಲ್ಲ ನಿಮಿತ್ತ ಇದು. ಕೇಳಿದ್ದನ್ನು ಮರೆತು ಹೋಗ್ತೇವೆ, ಬಾಯಿಪಾಠ ಮಾಡಲಿಕ್ಕೆ ಆಗೋದಿಲ್ಲ. ಈ ತರಹದ ಏನೇನು ನಾವು ಅನುಭವಿಸ್ತೀವಲ್ಲ, ನಮ್ಮಲ್ಲಿಯ ದೋಷಗಳನ್ನು ನಾವು ಕಂಡು ಹಿಡಿದುಕೊಳ್ತೀವಲ್ಲ, ನಮ್ಮಲ್ಲಿ ದೋಷಗಳೇನು ಅಂತ ನಮಗೆ ಗೊತ್ತಾಗ್ತದಲ್ಲ, ಇದೆಲ್ಲದಕ್ಕೆ ಮೂಲ ಕಾರಣ ಆಹಾರ ಅಂತ ಹೇಳ್ತಾರೆ. ಆಹಾರ ನಾವು ಗಳಿಸುವ ಹಣ, ಅವೆರಡು ಎಷ್ಟು ಶುದ್ಧವಾಗಿರ್ತದೆ ಅಷ್ಟು ಅವನ ಮನಸ್ಸು ಶುದ್ಧವಾಗ್ತದೆ ಅಂತ ಅನ್ನೋದನ್ನು ಹೇಳ್ತಾರೆ. ಅನ್ನೋದಕ್ಕಾಗಿ ಆಹಾರ ಮೊಟ್ಟ ಮೊದಲಿಗೆ ಶುದ್ಧವಾಗಿರಬೇಕು ಅಂತ ಹೇಳ್ತಾರೆ. ಅದು ಮೂರನೇ ಗುಣ ಅಂತ ಹೇಳ್ತಾರೆ. ಒಂದು ಕಡೆಗೆ ಆ ಆಹಾರ ನಿಮಗೆ ಹೇಳಿರಬಹುದು, ಆಹಾರ ಅಶುದ್ಧವಾದ ಆಹಾರದಿಂದ ಮನುಷ್ಯ ಏನಾಗ್ತಾನೆ ಅಂತ ಅನ್ನೋದನ್ನು ಬಹಳ ಸುಂದರವಾಗಿ ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ. ಬೆಳಿಗ್ಗೆ ಮಾಡಿದ ಅನ್ನ ಸಾಯಂಕಾಲ ಹಳಿಸಿ ಹೋಗಿಬಿಡ್ತದೆ, ಇಲ್ಲ ಅಂತ ಅಲ್ಲ. ಅಂಥ ಅನ್ನವನ್ನು ನಾವು ತಿನ್ನೋದರಿಂದ ಏನಾಗ್ತದೆ, ದೀಪೋ ಭಕ್ಷಯತೆ ಧ್ವಾಂತಂ ದೃಷ್ಟಾಂತವನ್ನು ಹೇಳ್ತಾರೆ. ದೀಪೋ ಭಕ್ಷಯತೆ ಧ್ವಾಂತಂ, ದೀಪ ಕತ್ತಲನ್ನು ಕುಡಿತದೆ, ಕತ್ತಲನ್ನು ನುಂಗ್ತದೆ. ಹಾಗೆ ಅದು ಹೊರಗೆ ಹಾಕೋದೇನು, ಕಜ್ಜಲಂಚ ಪ್ರಸೋಯತೆ, ಕಪ್ಪಾದ ಕಾಡಿಗೆಯನ್ನು ಹೊರಗೆ ಹಾಕ್ತದೆ. ಕಪ್ಪಾದ ಕತ್ತಲನ್ನು ನುಂಗುತ್ತದೆ ಅನ್ನೋದಕ್ಕಾಗಿ ಕಪ್ಪಾದ ಕಾಡಿಗೆಯನ್ನೇ ಹೊರಗೆ ಹಾಕ್ತದೆ. ಕವಿಯ ಕಲ್ಪನೆ ಅದು. ಹಾಗೆ ಮುಂದಿನದ್ದು ಪ್ರಧಾನ ಅದು. ಯದನ್ನಂ ಭಕ್ಷತೆ ನಿತ್ಯಂ ಜಾಯತೆ ತಾದೃಶಿ ಪ್ರಜಾಹ. ಎಂಥ ಅನ್ನವನ್ನು ಮನುಷ್ಯ ಉಣ್ತಾನೆ ಹಾಗೆ ಅವನು ತಯಾರಾಗ್ತಾನೆ ಅಂತ ಹೇಳ್ತಾರೆ. ದೀಪ ಎಂಥದ್ದನ್ನು ಉಣ್ತದೆ, ಸ್ವೀಕಾರ ಮಾಡ್ತದೆ, ಕರಿಯಾದ ಕತ್ತಲೆಯನ್ನು ಸ್ವೀಕಾರ ಮಾಡ್ತದೆ, ಕಪ್ಪಾದ ಕಾಡಿಗೆಯನ್ನೇ ಹೊಗೆಯನ್ನೇ ಹೊರಗೆ ಹಾಕ್ತದೆ. ಹಾಗೆ ಮನುಷ್ಯ ಕಪ್ಪಾದ ಅನ್ನವನ್ನು ತಾನು ಉಂಡಾಗ, ಅರ್ಥಾತ್ ಅಶುದ್ಧವಾದ ಅನ್ನವನ್ನು ತಾನು ಉಂಡಾಗ ಅವನ ಮನಸ್ಸು ಅಶುದ್ಧವಾಗ್ತದೆ, ಅವನ ಭಾವನೆಗಳು ಅಶುದ್ಧವಾಗ್ತದೆ. ಶುದ್ಧವಾದ ಅನ್ನವನ್ನು ಉಂಡಾಗ ಆ ಮನುಷ್ಯನ ಮನಸ್ಸು ಭಾವನೆಗಳು ಅವು ಶುದ್ಧವಾಗಿ ಪವಿತ್ರವಾಗಿ ಇರ್ತವೆ ಅಂತ ಅನ್ನೋದಕ್ಕಾಗಿ ಅಡಿಗೆ ಅತ್ಯಂತ ಶುದ್ಧವಾಗುವಂತೆ ನೋಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಯಾವುದೇ ತರಹದ ಅಶುದ್ಧಿ ಅಲ್ಲಿ ಪ್ರವೇಶವಾಗಬಾರದು, ಶುದ್ಧವಾಗಿ ಮಡಿಯಿಂದ ಅಡಿಗೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ನಿಷಿದ್ಧವಾದ ಪದಾರ್ಥಗಳನ್ನಂತೂ ಸರ್ವಥಾ ಅಲ್ಲಿ ಬಳಸೋ ಹಾಗಿಲ್ಲ. ಮತ್ತು ಶುಭ್ರಂ, ಎಷ್ಟು ಒತ್ತು ಕೊಟ್ಟಿದ್ದಾರೆ ಅಂತ ಅಂದರೆ ಸಾಮಾನ್ಯವಾಗಿ ಅಡಿಗೆ ಅಂತಂದರೆ ಹೊಲಸಿರಬೇಕು ಅಂತ ಅಲ್ಲ, ಅಡಿಗೆ ಸ್ವಚ್ಛವಾಗಿ ಇರಬೇಕು, ಶುಭ್ರವಾಗಿ ಕಾಣಿಸ್ಬೇಕು. ಇವತ್ತೆಲ್ಲ ಅಡಿಗೆ ಮಾಡಿ ಮೇಲೆ ಮೇಲೆ ಅಲಂಕಾರ ಮಾಡ್ತಾರಲ್ಲ, ಹಾಗೆ ಅಲಂಕಾರ ಮಾಡೋದಲ್ಲ, ಮೇಲೆ ಮಾತ್ರ ಅಲಂಕಾರ ಅಲ್ಲ, ಒಳಗೆ ತೆಗೆದಾಗೂ ಹಾಗೇ ಶುಭ್ರವಾಗಿ ಇರಬೇಕು. ಆದರೆ ಒಳಗೆ ತೆಗೆದಂತೆ ಶುಭ್ರ ಇರೋದಿಲ್ಲ, ಕಣ್ಣಿಗೆ ಮೇಲೆ ನೋಡಲಿಕ್ಕೆ ಮಾತ್ರ ಶುಭ್ರವಾಗಿ ಇರ್ತದೆ. ಮೇಲಿನಿಂದ ಕೆಳಗಿನ ತನಕ ಅದು ಶುಭ್ರವಾಗಿ ಅಡಿಗೆ ಇರಬೇಕು. ಹಾಗೆ ಆ ಅಡಿಗೆಯನ್ನು ಸಿದ್ಧಪಡಿಸಬೇಕು ಅಂತ ಹೇಳ್ತಾರೆ. ಶುಭ್ರಂ ನಾಲ್ಕನೇ ಗುಣ ಇದು. ರುಚ್ಯಂ, ಪಥ್ಯವಾಗಿರಬೇಕು ಅಂತ ಹೇಳಿದರು. ಹಾಗಾದರೆ ಆಯುರ್ವೇದದ ಔಷಧ ಹಾಗೆ ಇರಬೇಕು ಅಂತ ಅರ್ಥ ಅಲ್ಲ, ಅದು ಪಥ್ಯವಾಗಿರಬೇಕು ನಿಜ, ಹಾಗೆಯೇ ರುಚಿಯಾಗಿಯೂ ಆ ಅಡಿಗೆ ಇರಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ರುಚ್ಯಂ, ರುಚಿಯಾಗಿ ಸ್ವಾದಭರಿತವಾಗಿ ಆ ಅಡಿಗೆಯನ್ನು ಸಿದ್ಧಪಡಿಸಬೇಕು. ಅದಾದ ಮೇಲೆ ಮನೋಹರಂ, ಇದು ಆರನೇ ಗುಣ ಅಂತ ಹೇಳ್ತಾರೆ.
ಮನೋಹರಂ ಅಂತಂದರೆ ತಿನ್ನುವಾಗ ಮಾತ್ರ ರುಚಿಯಾಗಿರ್ತದೆ, ತಿಂದ ಮೇಲೆ ಶುರುವಾಗ್ತದೆ, ಹಾಹಾಕಾರ ಶುರುವಾಗ್ತಾ ಇರ್ತದೆ. ತಿನ್ನಬೇಕಾದ್ರೆ ಮಾತ್ರ ನಾಲಿಗೆ ಮೇಲೆ ಬಹಳ ರುಚಿ ಅಂತ ಅನ್ನಿಸ್ತಾ ಇರ್ತದೆ. ಆದರೆ ತಿಂದ ಮೇಲೆ ಹೊಟ್ಟೆ ನೋವಾಗಲಿ ಅಥವಾ ಬಹಳ ಖಾರ ಆಗಲಿ ಹೀಗೆ ಏನೇನೋ ಮನುಷ್ಯನಿಗೆ ವಿಕಾರಗಳಾಗ್ತದೆ. ತಿಂದ ಮೇಲೂ ಸಹ ಎಷ್ಟು ಅಡಿಗೆ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಅನ್ನಿಸ್ಬೇಕು. ತಿನ್ನಬೇಕಾದ್ರೆ ಹೇಳಬಾರದು. ಇವತ್ತು ನಾವೆಲ್ಲ ತಿನ್ನಬೇಕಾದ್ರೆ ಹೇಳಿಬಿಡ್ತೇವೆ, ತಿಂದ ಕೂಡಲೇ ಹೇಳಿಬಿಡ್ತೇವೆ ಅಡಿಗೆ ಚೆನ್ನಾಗಿದೆ ಅಂತ. ತಿಂದ ಮೇಲೆ ಒಂದೆರಡು ಗಂಟೆ ಆದಮೇಲೆ ಹೇಳಬೇಕು ಅಡಿಗೆ ಚೆನ್ನಾಗಿತ್ತು ಅಂತ. ಯಾಕೆಂದರೆ ಆ ತರಹದ ಕೆಟ್ಟ ತೇಗುಗಳು ಬರಬಾರದು. ತೇಗುಗಳು ಬರಬೇಕಾದರೂ ಸಹ ಒಳ್ಳೆ ತೇಗುಗಳು ಬರಬೇಕು. ಆ ರೀತಿಯಾಗಿ ಭಗವಂತ ತೇಗಿದ ಅಂತ ಹೇಳ್ತಾರಲ್ಲ. ವೆಂಕಟೇಶ ಶ್ರೀನಿವಾಸ ಶುಕಾಚಾರ್ಯರು ಅನ್ನವನ್ನು ಹಾಕಿದಾಗ ಅವನು ತೇಗ್ತಾನೆ. ತೇಗಿದಾಗ ಪ್ರಪಂಚವೆಲ್ಲ ಎದುರಿಗೆ ಇದ್ದ ಜನರೆಲ್ಲ ಅದರಿಂದ ಹೊಟ್ಟೆ ತುಂಬಿಕೊಂಡ್ಬಿಡ್ತಾರೆ ಅಂತ ಹೇಳ್ತಾರಲ್ಲ. ಹಾಗೆ ತೇಗಿದಾಗ ಹುಳಿ ತೇಗು ಅಥವಾ ಕೆಟ್ಟ ತೇಗು, ನಮಗೆ ತೊಂದರೆಯಾಗುವಂಥ ತೇಗು ಬರಬಾರದು. ಸುಖವಾಗಿ ಆ ತೇಗುಗಳು ಬರಬೇಕು. ಆ ರೀತಿಯಾಗಿ ಮನೋಹರಂ ಅಂತಂದರೆ ಕೊನೆಗೆ ತಿನ್ನುವಾಗ ಮಾತ್ರ ರುಚಿಯಲ್ಲ, ತಿಂದ ಮೇಲೂ ಸಹ ಆ ಆಹಾರವನ್ನು ತಿಂದ ಮೇಲೆ ಜೀರ್ಣವಾಗುವ ಹಂತದಲ್ಲಿಯೂ ಸಹ ಅಡಿಗೆ ಬಹಳ ಚೆನ್ನಾಗಿತ್ತು ಅಂತ ಅನ್ನಿಸ್ಬೇಕಂತೆ. ಈ ರೀತಿಯಾಗಿ ಅಡಿಗೆಯನ್ನು ಸಿದ್ಧಪಡಿಸಬೇಕು ಅಂತ ಹೇಳ್ತಾರೆ. ಹೀಗೆ 6 ಗುಣಗಳಿಂದ ಯುಕ್ತವಾಗುವಂತೆ ಅಡಿಗೆಯನ್ನು ಸಿದ್ಧಪಡಿಸ್ಬೇಕು. ಯಾಕಾಗಿ? ನಮಗಾಗಿ ಅಲ್ಲ, ದೇವರಿಗಾಗಿ ನಾನು ಮಾಡ್ತಾ ಇದ್ದೇನೆ. ದೇವರಿಗೆ ನಾನು ಕೊಟ್ಟ ಮೇಲೆ, ದೇವರ ನೈವೇದ್ಯವನ್ನು ಮಾಡಿದ ಮೇಲೆ ನೈವೇದ್ಯ ಅಂತ ನಾನು ಸ್ವೀಕಾರ ಮಾಡಬೇಕು. ಅದನ್ನು ದೇವರಿಗೆ ನೈವೇದ್ಯ ಮಾಡಿ ಆಮೇಲೆ ಒಂದೆರಡು ತುತ್ತು ಉಂಡು ಚೆನ್ನಾಗಿಲ್ಲ ಅಂತ ಹೇಳಿ ತೆಗೆದುಹಾಕ್ಬಿಟ್ರೆ ದೇವರ ನೈವೇದ್ಯವನ್ನು ತಿರಸ್ಕಾರ ಮಾಡಿದ ಹಾಗಾಗ್ತದಲ್ಲ ಅನ್ನೋದಕ್ಕಾಗಿ ಮೊದಲಿಗೇನೆ ಆ ಎಚ್ಚರಿಕೆಯಿಂದ ಅಡಿಗೆ ಈಗ ದೇವರಿಗೆ ಸಮರ್ಪಣೆಯಾಗಬೇಕು, ಮುಂದೆ ನಾವು ಅದನ್ನು ಸುಖವಾಗಿ ತಿನ್ನಬೇಕು ಅನ್ನೋ ಹಾಗೆ ಯಾರು ಮತ್ತೆ ಗುಣಗಳಿಂದ ಯುಕ್ತವಾಗುವಂತೆ ಅಡಿಗೆಯನ್ನು ಸಿದ್ಧಪಡಿಸಬೇಕು ಅಂತ ಹೇಳ್ತಾರೆ. ಸುಮ್ಮನೆ ಕನ್ನಡದಲ್ಲಿ ಒಂದು ಆ ಶಬ್ದದ ಸ್ವಾರಸ್ಯವನ್ನು ತಿಳಿಸೋದಕ್ಕಾಗಿ ಮಾತ್ರ ಇಲ್ಲಿ ಬರೆದದ್ದು. ಆದರೆ ಅದಕ್ಕೆ ಅನುಗುಣವಾಗುವಂತೆ ವಶಿಷ್ಠರ ಮಾತು ಇದೆ. ಅದೇನು ಅಂದರೆ ಯಜ್ಞಾರ್ಥಂತು ಪಚೇದನ್ನಂ ಆತ್ಮಾರ್ಥಂ ನ ಕದಾಚನ ವಿಷ್ಣೋರ್ನಿವೇದನಾರ್ಥಾಯ ಪಾಚಯಚ್ಚ ವಿಶೇಷತಃ. ಅಡಿಗೆಯನ್ನು ಯಾಕೆ ಮಾಡಬೇಕು? ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಇಲ್ಲಿ ವಶಿಷ್ಠರು ನಮಗೆ ಹೇಳ್ತಾರೆ. ದೇವರು ಹೇಳಿದ್ದೇ ಅಲ್ಲ ಇವರೆಲ್ಲ ಹೇಳಬೇಕಾದದ್ದು. ಸ್ಮೃತಿ ಅಂದರೆ ಏನು? ದೇವರು ಹೇಳಿದ್ದನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಮಗೆ ಉಪದೇಶ ಮಾಡಿದ್ದು, ಅದನ್ನು ಸ್ಮೃತಿ ಅಂತ ಕರೀತಾರೆ. ದೇವರು ಹೇಳಿರ್ತಾನೆ, ಭಾಗವತ ಮಹಾಭಾರತ ಮುಂತಾದವುಗಳಲ್ಲಿ ಅಪೌರುಷೇಯವಾದ ವೇದದಲ್ಲಿ ಹೇಳಿರ್ತದೆ, ಅದನ್ನು ಸ್ಮರಣೆಗೆ ತಂದುಕೊಂಡು ನಮಗೆ ಉಪದೇಶ ಮಾಡ್ತಾರೆ, ಅದನ್ನು ಸ್ಮೃತಿ ಅಂತ ನಾವು ಕರಿತೇವೆ. ಹಾಗೆ ವಶಿಷ್ಠರು ಈ ಸ್ಮೃತಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಯಜ್ಞಾರ್ಥಂತು ಪಚೇದನ್ನಂ. ಅನ್ನವನ್ನು ಯಾಕಾಗಿ ಮಾಡಬೇಕು ಅಂದರೆ ಯಜ್ಞಕ್ಕಾಗಿ, ದೇವರ ಪೂಜೆಗಾಗಿ ಅನ್ನವನ್ನು ಮಾಡಬೇಕು. ನನಗಾಗಿ ಆತ್ಮಾರ್ಥಂ ನ ಕದಾಚನ ಅಂತ ವಶಿಷ್ಠರು ಹೇಳ್ತಾರೆ. ನನಗಾಗಿ ಅಂತ ಎಂದೆಂದಿಗೂ ಅಡಿಗೆಯನ್ನು ಮಾಡಿಕೊಳ್ಳಬಾರದು ಅಂತ ಹೇಳ್ತಾರೆ. ಎಂದೆಂದಿಗೂ ನನಗಾಗಿ ಮಾಡಿಕೊಳ್ಳಬಾರದು. ಯಾವಾಗಲೇ ನಾನು ಮಾಡ್ತೇನೆ ಅಂತಾದರೆ ಅದು ದೇವರಿಗಾಗಿ ಅಂತಲೇ ಮಾಡಬೇಕು ಅಂತ ಹೇಳ್ತಾರೆ. ಬಹಳ ಕಷ್ಟ, ಆದರೆ ಆ ಭಾವನೆ ಬರಬೇಕು, ಆ ರೀತಿಯಾಗಿ ಸಿದ್ಧರಾಗಬೇಕು. ಮನಸ್ಸು, ನಮ್ಮ ಪ್ರಯತ್ನ ಆ ಮಾರ್ಗದಲ್ಲಿ ಇರಬೇಕು ಅಂತನ್ನೋದಕ್ಕಾಗಿ ವಶಿಷ್ಠರು ಹೇಳ್ತಾರೆ, ಆತ್ಮಾರ್ಥಂ ನ ಕದಾಚನ. ದೇವರಿಗಾಗಿ ಅಂದರೆ ಏನು? ದೇವರು ತಿಂತಾನೇನು? ದೇವರು ತಿನ್ನೋದಿಲ್ಲ. ವಿಷ್ಣುವರ ನಿವೇದನಾರ್ಥ, ಆ ಭಗವಂತ ಕಣ್ಣಿನಿಂದ ನೋಡಿದರೂ ಸಾಕು. ಅದನ್ನು ದೇವರಿಗೆ ನೈವೇದ್ಯ ಮಾಡೋದಕ್ಕಾಗಿ ಆ ಅನ್ನವನ್ನು ವಿಶೇಷವಾಗಿ ಮಾಡಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಹೀಗಾಗಿ ಇದಕ್ಕೆ ಅಡಿಗೆ ಅಂತ ಯಾರ ಶಬ್ದ ಕರೆದಿದ್ದಾರೆ ಗೊತ್ತಿಲ್ಲ. ಅಡಿಗೆ ಅರ್ಥಾತ್ ದೇವರ ಅಡಿಗೆ, ಇದು ನನಗೆ ಅಲ್ಲ. ಅಡಿಗೆ ಅಂದ್ರೇನು? ಪಾದ ಅಂತ ಅರ್ಥ. ದೇವರ ಅಡಿ, ಆ ದೇವರ ಅಡಿಗೆ ಸಮರ್ಪಣೆ ಮಾಡೋದಕ್ಕಾಗಿ ಇದನ್ನು ಮಾಡೋದು ಹೊರತು ನನಗಾಗಿ ಅಲ್ಲ ಇದು ಅನ್ನೋದಕ್ಕಾಗಿ ಅಡಿಗೆ ಅಂತ ಅನ್ನೋ ಶಬ್ದವನ್ನು ಅದಕ್ಕೆ ಇಟ್ಟಿದ್ದಾರೆ. ಇದೊಂದು ಪಾಕಕ್ಕೆ ಅಡಿಗೆ ಅಂತ ಕರೆದಿದ್ದಾರೆ ಕನ್ನಡದಲ್ಲಿ. ಇದು ಉದ್ದೇಶ ಏನು ಅಂತಂದರೆ, ಈ ಉದ್ದೇಶ ಇರಬೇಕು ಅವರಿಗೆ. ಇಲ್ಲದೆ ಹೋದರೆ ವಶಿಷ್ಠರ ಮಾತು ಯಜ್ಞಾರ್ಥಂತು ಪಚೇದನ್ನಂ ಆತ್ಮಾರ್ಥಂ ನ ಕದಾಚನ. ಇವೆಲ್ಲ ನಾವು ಮಾಡಿಕೊಳ್ತೀವಲ್ಲ, ಅಡಿಗೆ ಅಲ್ಲ, ದೇವರ ಅಡಿಗೆ ಅಲ್ಲ, ಇದು ನಮ್ಮ ಅಡಿಗೆ. ಇದು ನಮಗಾಗಿ ಅಂತ ನಾವು ಮಾಡಿಕೊಂಡದ್ದು. ದೇವರಿಗಾಗಿ ಭಗವಂತನ ಉದ್ದೇಶದಿಂದ ಪಾಕವನ್ನು ಸಿದ್ಧಪಡಿಸಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ಸಿದ್ಧಪಡಿಸಿದಾಗ ಮತ್ತೆ ಯಾರು ತನಗಾಗಿ ಅಡಿಗೆಯನ್ನು ಮಾಡಿಕೊಳ್ತಾರೆ, ಗೀತೆಯಲ್ಲಿ ಹೇಳ್ತಾರೆ, ಯಾರು ತನಗಾಗಿ ಅಂತ ಅಡಿಗೆಯನ್ನು ಮಾಡಿಕೊಳ್ತಾರೆ ಮಹಾ ನಿಷಿದ್ಧ ಕರ್ಮ ಅಂತ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾರೆ. ಆತ್ಮ ತನಗಾಗಿ ಅಡಿಗೆಯನ್ನು ಮಾಡಿಕೊಳ್ಳೋದರಿಂದ ಅವನಿಗೆ ನಾನಾ ತರಹದ ಅನರ್ಥಗಳು ಅವನಿಗಾಗ್ತದೆ ಅಂತ ಅನ್ನೋದನ್ನು ಕೃಷ್ಣ ಪರಮಾತ್ಮ ಅಲ್ಲಿ ಹೇಳಿದ್ದಾನೆ. ಇಲ್ಲಿ ಅಂತೂ ಈ ರೀತಿಯಾಗಿ ಅನ್ನದ ಸಿದ್ಧಿಯನ್ನು ಮಾಡಿಕೊಳ್ಳಬೇಕು ಅಂತನ್ನೋ ವಿಚಾರವನ್ನು ಇಲ್ಲಿ ನಮಗೆ ತಿಳಿಸ್ತಾರೆ.
ನಮಸ್ತೆ.